ಇವತ್ ನಾನು ರೋಸ್ಟ್ ಮಾಡಕೈತ್ರ ಫಿಲ್ಮ್ ಹೆಸರು ದೇವರ. ಬಾಹುಬಲಿ ಫಿಲ್ಮ್ ನಾವೆಲ್ಲರೂ ನೋಡಿವಿ. ಈ ದೇವರ ಫಿಲ್ಮ್ ಸತಿಗೂ ಬಾಹುಬಲಿ ಫಿಲ್ಮ್ ತರಾನೇ, ಆದ್ರೆ ಬಾಹುಬಲಿ ಫಿಲ್ಮ್ ಅಲ್ಲ. ಎಲ್ಲಾ ತೆಲುಗು ಫಿಲ್ಮ್ಸ್ ತರ ಈ ಫಿಲ್ಮ್ ನ ಸತಿಗೂ ನಮ್ಮ ಹೀರೋ ಜನರಿಗೆ ದೇವ್ರ ಇದ್ದಂಗ. ದೇವರಾಗ ಈ ಫಿಲ್ಮ್ ನಾಗ ಒಬ್ನು ಮಗ ಇರ್ತಾನ, ಅವನು ನೋಡಕ ಸೇಮ್ ದೇವರ ತರಾನೇ ಕಾಣಿಸ್ತಾನ. ಬಟ್ ಒಂದ್ ಸೈಡ್ ದೇವರ ಬಹಳ ಸ್ಟ್ರಾಂಗ್ ಇದ್ರ ಅವನ ಮಗ ಇನ್ನೊಂದ್ ಸೈಡ್ ಬಹಳ ವೀಕ್ ಇರ್ತಾನ. ಬೈ ದ ವೇ ಈ ಫಿಲ್ಮ್ ನಾನ್ ನೋಡಕ್ ಮೇನ್ ರೀಸನ್ ಜಾನ್ವಿ ಕಪೂರ್. ఎందుకు పుట్టిందో పుట్టింది ఏమోను వంటే ముచ్చట పుట్టింది నెక్స్ట్ ఎందుకు పుట్టిందో పుట్టింది ఏమోను వంటే ముచ్చట పుట్టింది. ಫಿಲ್ಮ್ ಸ್ಟಾರ್ಟ್ ಹಾಕೋದಂಗ ಪೊಲೀಸರು ಮೀಟಿಂಗ್ ಮಾಡ್ತಿರ್ತಾರ. ಆಕ್ಚುಲಿ ಇವರು ಇಬ್ರು ಗ್ಯಾಂಗ್ಸ್ಟರ್ಸ್ ಗಳನ್ನ ಹುಡುಕಾಕತ್ತಾರ. ಸೊ ಈ ಗ್ಯಾಂಗ್ಸ್ಟರ್ಸ್ ಗಳನ್ನ ಹುಡುಕೊಂಡು ನಮ್ಮ ಪೊಲೀಸರು ರತ್ನಗಿರಿ ಅನ್ನೋ ಊರಿಗೆ ಬರ್ತಾರ. ಇಲ್ಲಿ ಇವರಿಗೆ ಕೆಂಪು ಸಮುದ್ರದ ಬಗ್ಗೆ ಗೊತ್ತಾಕತಿ. ಒಂದ್ ನಿಮಿಷ, ಕೆಂಪು ಸಮುದ್ರದವ್ರ ಹತ್ರ ಜಾಗ್ರತೆ ರೀ, ಸೀರಿಯಸ್ನೆಸ್ ಇಲ್ವಲ್ರಿ ನಿಮ್ಗೆ? ಸೊ ಬೈರ ಎಲ್ಲದನ ಅಂತ ಗೊತ್ತಾಗ್ತಿದ್ದಂಗ ಈ ಪೊಲೀಸರು ಅವನ ಹತ್ರ ಹೋಗಿ ಅವನಿಗೆ ಧಮಕಿ ಹಾಕ್ತಾರ. ನಿಮ್ ರಕ್ತ ನಾನು ನೋಡೋಕ್ಕೂ ಮುಂಚೆ ನಾನು ಹೇಳಿದ ಕೆಲಸ ಮಾಡಿ ಕೊಟ್ಟಿದ್ದನ್ ತಗೊಳ್ಳಿ. ಇನ್ನೇನು ನಮ್ ಬೈರ ಇವ್ರಿಗೆ ನಾಯಿ ಕೊಡ್ದಂಗ್ ಹೊಡಿತಾನ. ನೋವಿದೆ, ಆಕ್ರೋಶ ಇದೆ. ಸೊ ಬೈರನ್ ಹತ್ರ ನಾಯಿ ತರ ಹೊಡ್ಸ್ಕೊಂಡ್ ಮಗ ಈ ಪೊಲೀಸರು ಸಮುದ್ರದ ಹತ್ರ ಬರ್ತಾರ. ಇಲ್ಲಿ ಇವರಿಗೆ ನಮ್ ಪ್ರಕಾಶ್ ರಾಜ್ ಸಿಗ್ತಾನ. ಅಣ್ಣ ಈ ಫಿಲ್ಮ್ ನಾಗ ಹೀರೋ ಬಿಲ್ಡಪ್ ಕೊಡೋದು ಮತ್ತೆ ಅವ್ನ ಸ್ಟೋರಿ ಹೇಳೋದ್ ಬಿಟ್ರ ಬೇರೆ ಏನು ಮಾಡಿಲ್ಲ. ಸೊ ಗ್ಯಾಂಗ್ಸ್ಟರ್ಸ್ ಗಳನ್ನ ಹುಡುಕಕ್ ಬಂದಂತ ಪೊಲೀಸರು ಪ್ರಕಾಶ್ ರಾಜ್ ಅಣ್ಣ ಹೇಳಂತ ಕಥೆನ ಕೇಳ್ಕೊಂತ ಕುಂತು ಬಿಡ್ತಾರ. ಯಾರು ಮಾಡಿದಿದ್ದಲ್ಲ ತುಂಬಾ ದೊಡ್ಡ ಕತೆ ಸಾಮಿ. ದೊಡ್ಡ ಕತೆ ಐತಂದ್ರ ಮತ್ತೆ ಕೇಳ್ತೀರಿ ಬಿಡ್ರಿ, ಹೋಗ್ಲೇತಾಗ. ತುಂಬಾ ದೊಡ್ಡ ಕತೆ ಸಾಮಿ. ಬೈ ದ ವೇ ಅಣ್ಣ ಕತೆ ಹೇಳೋದ್ರ ಜೊತೆಗೆ ಬಿಲ್ಡಪ್ ಕೊಡ್ತಾನ. ಯಾರ್ದ ಕತೆ? ರಕ್ತದಲ್ಲಿ ಬರೆದ ಕತೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸೊ ಬಹಳ ವರ್ಷದಿಂದ ಒಂದ್ ಸಾಮ್ರಾಜ್ಯ ಇತ್ತಂತೆ. ಅಲ್ಲಿದ್ದಂತ ಸೈನಿಕರು ಶತ್ರುಗಳನ್ನ ಸಾಯಿಸಿ ತಮ್ಮ ಸಾಮ್ರಾಜ್ಯನ ಕಾಪಾಡ್ತಿದ್ರಂತೆ. ಸೊ ಇದೆಲ್ಲ ಆದ್ಮ್ಯಾಗ ಸಮುದ್ರದ ಒಳಗಿಂದ ನಮ್ ದೇವರನ್ನ ಎಂಟ್ರಿ ಹಾಕತಿ. ನೋಡ್ರಿ ಅಣ್ಣ ಆಕ್ವಾಮ್ಯಾನ್ ತರ ಎಂಟ್ರಿ ತಗಂದ. ಬೈ ದ ವೇ ಆಕ್ವಾಮ್ಯಾನ್ ಗೆ ಕನ್ನಡದಾಗ ಜಲಗಾರ ಅಂತಾರ. ಇಲ್ಲ ಮೊನ್ನೆ ಸ್ಟೇಟ್ ಅವಾರ್ಡ್. ಸೊ ಅಣ್ಣ ಸಮುದ್ರದಾಗ ಮೀನ್ ತರ ಈಜಾಡಿ ಶಿಪ್ ನ ಹತ್ತಿ ಮತ್ತೆ ನೀರ್ ಕುಡಿತಾನ. ಸೊ ದೇವರ ಬಂದ್ಮ್ಯಾಗ ಅವ್ನ್ ಗ್ಯಾಂಗು ಮತ್ತೆ ಬೈರ ಸತಿಗೂ ಅಲ್ಲಿಗೆ ಬರ್ತಾರ ಕಂಟೈನರ್ ನ ಕದಿಯಾಕ. ಸೊ ಇವ್ರ ಕಂಟೈನರ್ಸ್ ಗಳನ್ನ ಮ್ಯಾಗಿಂದ ಕೆಳಗ್ ಬೀಳಿಸಿರೋ ಸತಿಗೂ ಸೌಂಡ ಬರಲ್ಲಂತೆ. ಫೈನಲಿ ಎಚ್ಚರ ಆದ್ಮ್ಯಾಗ ನಮ್ ಕೋಸ್ಟ್ ಗಾರ್ಡ್ಸ್ ಗಳು ಸರ್ಚ್ ಮಾಡಕಂತ ಬರ್ತಾರ. ನೋಡ್ರಿ ಇವ್ನ ನತ್ತಿ ಮ್ಯಾಗ ಕಳ್ಳರು ನಿಂತಿದ್ರು, ಇವ್ನಿಗೆ ಕಾಣ್ಸಕತ್ತಿಲ್ಲ. ಇನ್ನು ಈ ಪುಣ್ಯಾತ್ಮರು ಕಂಟೈನರ್ ಮ್ಯಾಗ ಸೌಂಡ್ ಮಾಡ್ಕೊಂಡು ಓಡ್ತಿದ್ರು, ಕೆಳಗಿರಂತ ಗಾರ್ಡ್ಸ್ ಗಳಿಗೆ ಏನು ಕೇಳಿಸವಲ್ದು. ಸೊ ದೇವರನ್ ಗ್ಯಾಂಗ್ ನಾಗಿರಂತ ಒಂದ್ ವ್ಯಕ್ತಿ ಕಂಟೈನರ್ ಮ್ಯಾಗ ಸಿಗರೇಟ್ ಸೇದ್ಕೊಂತ ಕುಂತಿರ್ತಾನ. ಒಂದ್ಸಲ ಇವನು ನಮ್ ದೇವರ ಯಾವ ತರ ಕಾಪಾಡ್ತಾನ ನೋಡ್ರಿ. ನೋಡ್ರಿ ಇವ್ರೆಲ್ರೂ ಇರೋದು ಶಿಪ್ ಮ್ಯಾಗ. ಅಂತದ್ರಾಗ ಅಣ್ಣ ಹಗ್ಗನ್ ಎಲ್ಲಿ ಕಟ್ಟಿ ನೇತಾಡಕತ್ತಾನೋ ದೇವರಿಗೆ ಗೊತ್ತು. ಸೊ ಫೈನಲಿ ನಮ್ ದೇವರ ಮತ್ತೆ ಬೈರ ಸತಿಗೂ ಶಿಪ್ ಇಂದ ಎಸ್ಕೇಪ್ ಆಕಾರ. ನೋಡ್ರಿ ಅಣ್ಣನ್ ವೇಟ್ ನ ತಡ್ಕಣಕ್ ಆಗ್ಲಿಲ್ದಂಗ ಬೋಟ ಮ್ಯಾಗ ಎದಳ್ತು. ಚೆನ್ನಾಗಿದೆ ಮೂವಿ, ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ. ಈ ಕಡೆ ಸೈಡ್ ದೇವರ ಮತ್ತೆ ಬೈರನ್ ಮಕ್ಕಳು ಫೈಟಿಂಗ್ ಆಡ್ತಿರ್ತಾರ. ದೇವರನ್ ಮಗ ಸೂಗ ಆಗಿರೋದ್ರಿಂದ ಈ ಫೈಟಿಂಗ್ ನಾಗ ಸೋಲ್ತಾನ. ನೆಕ್ಸ್ಟ್ ದಿನ ರಾತ್ರಿ ಇವ್ರ ಊರಾಗ ಒಂದು ಪೂಜೆ ಇರ್ತತಿ. ಇನ್ನೇನು ಇಲ್ಲೊಂದ್ ಸಾಂಗ್ ಬರ್ತತಿ. ಸೊ ಈ ಸಾಂಗ್ ಮುಗಿತಿದ್ದಂಗ ಒಂದು ಫೈಟಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗತಿ. ಈ ಫೈಟ್ ನಾಗ ಯಾವ ಹಳ್ಳಿಯರ್ ಗೆಲ್ತಾರೋ ಅವ್ರಿಗೆ ಈ ತುಕ್ಕಿಡಿದ್ರ ಅಂತ ವೆಪನ್ಸ್ ಗಳು ಸಿಗ್ತಾವಂತೆ. ಸೊ ಎಲ್ರದ್ದು ಫೈಟಿಂಗ್ ಮುಗಿದ್ಮ್ಯಾಗ ಫೈನಲಿ ನಮ್ ದೇವರ ಮತ್ತೆ ಬೈರ ಫೈಟಿಂಗ್ ಆಡಕಂತ ಬರ್ತಾರ. ಇವ್ರಿಬ್ರು ಫೈಟಿಂಗ್ ನ ನೋಡಕ ಜನರು ಎಷ್ಟ್ರ ಮಟ್ಟಿಗೆ ಎಕ್ಸೈಟ್ ಅದಾರ ನೋಡ್ರಿ. ಸೊ ಬೈರ ಮತ್ತೆ ದೇವರ ಬೆಳಿಗ್ಗೆ ಆಗ ತನಕ ಫೈಟಿಂಗ್ ಆಡ್ತಾರ. ಒಂದ್ಸಲ ಈ ಜನರು ನೋಡ್ರಿ ರಾತ್ರಿ ಎಷ್ಟು ಎನರ್ಜಿಯಿಂದ ಚೇರ್ ಮಾಡಕತ್ತಿದ್ರು, ಬೆಳಿಗ್ಗೆ ಆದ್ರ ಸತಿಗೂ ಅಷ್ಟೇ ಎನರ್ಜಿಯಿಂದ ಚೇರ್ ಮಾಡಕತ್ತಾರ. ಫಿಲ್ಮಿನ್ ಹೀರೋ ದೇವರ ಆಗಿರೋದ್ರಿಂದ ನಮ್ ಬೈರ ಫೈಟಿಂಗ್ ನ ಸೋತ್ ಬಿಡ್ತಾನ. ಬಟ್ ನಮ್ ದೇವರ ಎಷ್ಟು ಮಟ್ಟಿಗೆ ಒಳ್ಳೆನದನಂದ್ರ ಫೈಟಿಂಗ್ ನ ಗೆದ್ದುದ್ರ ಸತಿಗೂ ತುಕ್ಕಿಡಿದ್ರಂತ ವೆಪನ್ಸ್ ಗಳನ್ನ ರಾಯಪ್ಪನ ಹಳ್ಳಿಯರಿಗೆ ಕೊಡ್ತಾನ. ಯಾಕಂದ್ರೆ ಇವ್ರು ಯಾವತ್ತೂ ಈ ಕಾಂಪಿಟೇಷನ್ ಗೆದ್ದಿಲ್ಲ ಅಂತೆ. ವೆಪನಿನ ಅವಶ್ಯಕತೆ ಇವ್ರಿಗೆ ಇರೋದ್ರಿಂದ ಅಣ್ಣ ದಾನ ಮಾಡಿದಂತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ನೆಕ್ಸ್ಟ್ ದಿನ ಊರಿಗೆ ಹೋಗ್ತಿದ್ದಂತ ಒಂದ್ ಬಸ್ ಬ್ಲಾಸ್ಟ್ ಆಗ್ಬಿಡ್ತೈತಿ. ಈ ಬಸ್ ನಾಗ ಇದ್ದಂತ ಒಂದ್ ಸಣ್ಣ ಹುಡುಗ ಸತ್ತುದ್ಕ ಅವ್ರಮ್ಮ ಬಾಳ ಅಳ್ತಿರ್ತಾಳ. ಈ ಸೀನ್ ನ ನೋಡಿದಂತ ನಮ್ ದೇವರ ಬಾಳ ಎಮೋಷನಲ್ ಆಕಾನ. ಯಾಕೆ ಕಳಿಸ್ತೀರಾ ಈಗ? ಸೊ ನೆಕ್ಸ್ಟ್ ದಿನ ಇವರೆಲ್ಲರೂ ಮತ್ತೊಂದ್ಸಲ ಶಿಪ್ ನ ಲೂಟಿ ಮಾಡಕಂತ ಹೋದಾಗ ಗಾರ್ಡ್ಸ್ ಗಳ ಕೈಗೆ ಸಿಕ್ಬಿಡ್ತಾರ. ಇವಾಗ ಈ ಗಾರ್ಡು ನೀವು ಕದ್ರಂತ ವೆಪನ್ಸ್ ಗಳನ್ನ ಯೂಸ್ ಮಾಡ್ಕೊಂಡೆ ವಿಲನ್ ಆ ಬಸ್ ನ ಬ್ಲಾಸ್ಟ್ ಮಾಡಿದ್ದು ಅಂತ ಹೇಳ್ತಾನ. ಈ ವಿಷಯನ ಕೇಳಿಸ್ಕೊಂತದಂಗ ನಮ್ ದೇವ್ರಗ ತಾನ್ ಮಾಡಿರಂತ ತಪ್ಪಿನ ರಿಯಲೈಸ್ ಆಗತಿ. ಬಟ್ ಅಷ್ಟೊತ್ತಿಗಾಗ್ಲಿ ನಮ್ ಬೈರ ಗಾರ್ಡ್ಸ್ ಮ್ಯಾಗ ಅಟ್ಯಾಕ್ ಮಾಡ್ಬಿಡ್ತಾನ. ಆದ್ರೆ ಇಲ್ಲಿರಂತ ದರಿದ್ರ
ಇದ್ರ ಗಾರ್ಡ್ಸ್ ಗಳನ್ನ ನೋಡ್ರಿ, ಕೈಯಾಗ ಗನ್ ಇದ್ರು ಸತಿಗೂ ಶೂಟ್ ಮಾಡ್ಲಿಲ್ಲ ಹಂಗ ಹಿಡ್ಕೊಂಡ್ ನಿಂತಾರ. ದೇವ್ರಾಗ ತನ್ನ ತಪ್ಪಿನ ರಿಯಲೈಸ್ ಆಗಿರೋದ್ರಿಂದ ಅಣ್ಣ ತನ್ನ ಸ್ವಂತ ಗ್ಯಾಂಗ್ ನರಿಗೆ ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾನ. ಇನ್ನು ದೇವ್ರನ್ ಶಕ್ತಿ ಬಗ್ಗೆ ಗೊತ್ತಲ್ಲ, ಅಣ್ಣ ಇಬ್ರನ್ನ ಎತ್ತಿ ಕೆಳಗ್ ಹೊಸಿತದಂಗ ಇಡೀ ಶಿಪ್ಪ ಮ್ಯಾಗ ಎದ್ ಬಿಡ್ತೈತಿ. ಸೊ ಫೈನಲಿ ದೇವರ ಎಲ್ರಿಗೂ ಹೊಡೆದು ಬೈರನ್ನು ತಡಿತಾನ. ಈಗ ನಮ್ ದೇವರ ಕಂಪ್ಲೀಟ್ಲಿ ಚೇಂಜ್ ಆಗಿರೋದ್ರಿಂದ ವೆಪನ್ಸ್ ಗಳಿರೋಂತ ಕಂಟೈನರ್ ನ ಬೆಟ್ಟದ ಮ್ಯಾಗಿಂದ ದೂಕಾಕ್ ಹೋಗಾನ. ಇದನ್ನ ತಡಿಯಾಕ ಬೈರನ್ ಗ್ಯಾಂಗ್ ನರ್ ಬಂದ್ರು ಒಬ್ಬರ ಕೈಲೂ ಇವನನ್ನ ತಡಿಯಾಕ ಆಗಲ್ಲ. ಸೊ ದೇವರ ಮಾಡಿದಂತ ಕೆಲ್ಸ ಬೈರುಗ ಒಂದ್ ಚೂರು ಇಷ್ಟ ಆಗಲ್ಲ. ನೆಕ್ಸ್ಟ್ ದೇವರ ಒಂದ್ 10ನೇ ಸಲ ಸ್ಲೋ ಮೋಷನ್ ನಡೆದು ಮತ್ತೆ ನಿಂತ್ಕೊಂಡು ನಮಗೆ ಟಾರ್ಚರ್ ಕೊಡ್ತಾನ. ಹೆಂಗದ ನೋಡ ಹಂಗ ಸುಡುಗಾಡಿಗೆ ಎದ್ದರಿತೇನೆ. ರಾಯಪ್ಪಗ ಕಣ್ಣು ಕಾಣಿಸ್ಲಿಲ್ದಂತ ಒಂದ್ ತಂಗಿ ಇರ್ತಾಳ. ನಮ್ ಬೈರ ಸಡನ್ ಆಗಿ ಬಂದು ರಾಯಪ್ಪನ್ ತಂಗಿ ಜೊತೆಗೆ ತನ್ನ ತಮ್ಮನ್ ಮದ್ವಿನ ಫಿಕ್ಸ್ ಮಾಡ್ತಾನ. ಸೊ ಮದ್ವಿ ಫಿಕ್ಸ್ ಆಗಿರೋದ್ರಿಂದ ನಮ್ ದೇವರ ಬೈರನ್ ಜೊತೆ ಕುತ್ಕೊಂಡು ಸರಿಯಾಗಿ ಕೊಡಿತಾನ. ನೆಕ್ಸ್ಟ್ ರಾಯಪ್ಪಗ ಬೈರ ಮತ್ತೆ ಅವ್ನ್ ಗ್ಯಾಂಗ್ ನರ್ ಸೇರ್ಕೊಂಡು ದೇವರನ್ನ ಸಾಯಿಸ್ಬೇಕಂತ ಅನ್ಕೊಂಡಾರ ಅನ್ನೋ ವಿಷಯ ಗೊತ್ತಾಕತಿ. ಈ ವಿಷಯದ ಬಗ್ಗೆ ರಾಯಪ್ಪ ಬಂದು ಬೈರಪ್ಪನ ಹತ್ರ ಕೇಳ್ತಿದ್ದಂಗ ಬೈರ ನಿನಗೆ ನಿಮ್ ತಂಗಿ ಇಂಪಾರ್ಟೆಂಟಾ ಇಲ್ಲ ದೇವರ ಇಂಪಾರ್ಟೆಂಟ್ ಅನ್ನೋ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. ಆಬ್ವಿಯಸ್ಲಿ ರಾಯಪ್ಪಗ ಅವ್ರ ತಂಗಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ದೇವರುಗ ಸುಳ್ಳು ಹೇಳಿ ಸಮುದ್ರದ ಹತ್ರ ಮಕಾನ ಕಳಿಸ್ತಾನ. ನಮ್ ದೇವರ ಸಮುದ್ರದ ಹತ್ರ ಮಕ್ಕಂದಾಗ ಬೈರನ್ ಕಡೆ ಹುಡುಗರು ಅವನನ್ನ ಸಾಯ್ಸಕ್ ಅಂತ ಬರ್ತಾರ. ನೋಡ್ರಿ ಇವ್ರ ಮನ್ಸ್ ಮಾಡಿದ್ರ ನಾರ್ಮಲ್ ಆಗು ಬರ್ಬೋದಿತ್ತು, ಬಟ್ ಈ ಕಿತ್ತೋದಾರು ಹೆಂಗ್ ಬರಕತ್ತಾರ ನೋಡ್ರಿ. ನಮ್ ದೇವರ ಇವಿ ಪವರ್ಫುಲ್ ಇರೋದ್ರಿಂದ ಎಲ್ರಿಗೂ ಒಬ್ನ ನಾಯಿ ಹೊಡೆದಂಗ್ ಹೊಡೆದ್ ಬಿಡ್ತಾನ. ನಡೂರಾಗ ಕಡದರೆ ಕಡಲಿ ತರತನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಲ್ಲ, ನಿಮ್ಮ ಪಾಡೋನಲ್ಲ, ಯಾರ ಅಂಜಕಿ ನನಗಿಲ್ಲ, ನಿಮ್ಮ ಪಾಡೋನಲ್ಲ. ಸೊ ಎಲ್ಲರನ್ನು ಸಾಯಿಸಿದ ಮ್ಯಾಗ ನಾನ್ ನಿನ್ ಮ್ಯಾಗಿಂದ ಇಲ್ಲಿರಲ್ಲ, ನಿಮ್ಮಿಂದ ದೂರ ಇತ್ಕೊಂಡು ಕೆಂಪು ಸಮುದ್ರನ ಕಾಪಾಡ್ತೀನಿ ಅಂತ ಕಲ್ ಮ್ಯಾಗ ಬರ್ದು ದೇವರ ಮಾಯ ಆಗ್ಬಿಡ್ತಾನ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ತಂಗಿದ್ಯಲ್ಲಪ್ಪಿ. ಸೊ ದೇವರ ಹೋದ್ಮ್ಯಾಗ ಬೈರ ಒಂದ್ ಸ್ವಲ್ಪ ಸಣ್ಣ ಹುಡುಗರು ಗ್ಯಾಂಗ್ ಕಟ್ಕೊಂಡು ಅವ್ರಿಗೆ 12 ವರ್ಷದವರೆಗೂ ಟ್ರೈನಿಂಗ್ ನ ಕೊಡ್ತಾನ. ಸೊ ಈಗ ದೇವರನ್ ಮಗ ವರ ದೊಡ್ಡನಾಗಿರೋದ್ರಿಂದ ಅವಂದು ಎಂಟ್ರಿ ಆಕತಿ. ನೋಡ್ರಿ ಪಾಪ ಅಣ್ಣ ಸಿಜೆ ಇಂದ ಮಾಡಿರೋ ಶಾರ್ಕ್ ಮೀನ್ ಬಹಳ ಕಷ್ಟಪಟ್ಟು ಎಳ್ಕೊಂಬರಾಕತ್ತಾನ. ನೋಡ್ರಿ ಇವ್ರ ಅಪ್ಪನ ಹೆಸರು ದೇವರ, ಇವನ ಹೆಸರು ವರ. ಮೋಸ್ಟ್ಲಿ ಇವ್ನಿಗೆ ಮಗ ಹುಟ್ಟಿದ್ರ ರಾ ಅಂತ ಹೆಸರು ಇಕ್ಬಹುದು. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಸೊ ಫೈನಲಿ ಫಿಲಿಂ ಸ್ಟಾರ್ಟ್ ಆಗಿ ಇಷ್ಟೊತ್ತಾದ್ಮ್ಯಾಗ ನಮ್ ಹೀರೋಯಿನ್ ಜಾನ್ವಿ ಕಪೂರಿನ್ ಎಂಟ್ರಿ ಆಕತಿ. ನೋಡ್ರಿ ಈಕಿ ಆಕ್ಟಿಂಗ್ ಮಾಡ್ರಿ ಅಂತ ಎಲ್ಲಾ ಸೀನ್ ಗಳನ್ನು ಕೂಡ್ಸಿದ್ರು 15 ನಿಮಿಷ ಆಗಲ್ಲ. ಬರೀ 15 ನಿಮಿಷದ ಸ್ಕ್ರೀನ್ ಟೈಮಿಗೋಸ್ಕರ ಜಾನ್ವಿ ಕಪೂರಿಗೆ ಇವ್ರು ಕೊಟ್ರಂತ ಫೀಸು 5 ಕೋಟಿ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ನೆಕ್ಸ್ಟ್ ನಮಗೆ ಬೈರನ್ ಮಗನ್ನ ತೋರಿಸ್ತಾರ. ಇವ್ನ ಆಕ್ಚುಲಿ ಪುಷ್ಪ 2 ಫಿಲಿಂ ನಾಗ ಹುಡುಗಿರ್ನ ರೇಗಿಸಿದಂತ ಕಾಮುಕ ಆಗಿದ್ದ. ಅಣ್ಣ ಈ ಫಿಲಿಂ ನ ಸತಿಗೂ ಹುಡುಗಿರ್ ಜೊತೆಗಿರ ಅಂತ ಕಾಮುಕನ ಆಗಿರೋದು. ಮೋಸ್ಟ್ಲಿ ಇವನಿಗೆ ಎಲ್ಲಾ ಫಿಲಿಂ ನಾಗು ಇದೇ ತರದ ಕ್ಯಾರೆಕ್ಟರ್ ನ ಕೊಡ್ತಾರ ಅನ್ಸ್ತತಿ. ನಿನ್ನದು ಕಾಮುಕ ದೃಷ್ಟಿ. ಸೊ ವರ ಶಾರ್ಕ್ ಮೀನ್ ನ ಸಾಯಿಸನ ಅನ್ನೋ ವಿಷಯ ಗೊತ್ತಾಗ್ತಿದ್ದಂಗ ಜಾನ್ವಿ ಕಪೂರ್ ಬಹಳ ಇಂಪ್ರೆಸ್ ಆಕಳ. ಬಟ್ ರಿಯಾಲಿಟಿಯಾಗ ವರ ಶಾರ್ಕ್ ಮೀನ್ ನ ಸಾಯಿಸಿರಲ್ಲ. ಸೊ ನೆಕ್ಸ್ಟ್ ವರ್ಷಕ್ಕ ಒಂದ್ಸಲ ಬರಂತ ಪೂಜೆ ಮಾಡ ಹಬ್ಬ ಮತ್ತೊಂದ್ಸಲ ಬರ್ತತಿ. ಈ ಸಲ ನಮ್ ವರ ಫೈಟಿಂಗ್ ಆಡ್ಬೇಕಂತ ಫೀಲ್ಡಿಗೆ ಇಳಿದು ಎಲ್ರೂನು ಸೋಲಿಸ್ತಾನ. ಇದಕ್ಕ ಮೇನ್ ರೀಸನ್ ಅಣ್ಣ ಫೈಟಿಂಗ್ ಸ್ಟಾರ್ಟ್ ಆಕಿಂತ ಮುಂಚೆ ಎಲ್ರು ಕುಡಿಯಂತ ಎಣ್ಣೆಗ ನಶೆನ ಮಿಕ್ಸ್ ಮಾಡಿದ್ದ. ಈ ವಿಷಯ ಗೊತ್ತಿಲ್ದಂತ ಜಾನ್ವಿ ಕಪೂರ್ ಅಣ್ಣ ಆಡ್ತಾರ ಅಂತ ಫೈಟಿಂಗ್ ನ ನೋಡಿ ಫುಲ್ ಇಂಪ್ರೆಸ್ ಆಕಳ. ಬಟ್ ನೆಕ್ಸ್ಟ್ ದಿನ ಇವನು ಚೀಟಿಂಗ್ ಮಾಡಿ ಗೆದ್ದನ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗತಿ. ಬಟ್ ಅಷ್ಟೊತ್ತಿಗಾಗ್ಲೇ ಜಾನ್ವಿ ಕಪೂರ್ ಮತ್ತೆ ಇವನ್ ನಡುವೆ ಒಂದು ಸಾಂಗ್ ಸ್ಟಾರ್ಟ್ ಆಗಿರ್ತತಿ. ಯಾವ ಚಿನ್ನದ ನೆಕ್ಲೇಸು, ಯಾವ ಚಿನ್ನದ ನೆಕ್ಲೇಸು, ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನನ್ನ ಕುತ್ತಿಗೆ ಕೇಳಲ್ಲ, ಯಾವ ಹುಣ್ಣಿಮೆ ಜೋಕಾಲಿ ನಂಗೆ ನಿದ್ದೆಯ ತರಿಸಲ್ಲ, ನನ್ನ ನಿದ್ದರೆ ವಿಳಾಸ ನಿನ್ನ ಕನಸಿನ ಶ್ವಾಸ, ನನ್ನ ಆಸೆಯ ನಿವಾಸ ನಿನ್ನ ಎದೆಯ ಸವಾಸ, ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನಿನ್ನದೇ ಈ ಅಂದ ಓರಂಟಿ ಹಚ್ಚಿರುವೆ, ನಿನ್ನದೇ ಈ ಅಂದ ಓರಂಟಿ ಹಚ್ಚಿರುವೆ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಸಾಂಗ್ ಮುಗಿತದಂಗ ಬೈರ ಮತ್ತೆ ಅವನ ಆದಿವಾಸಿ ಹೇರೋಯಿಲ್ ಹಚ್ಕನ ಅಂತ ಗ್ಯಾಂಗ್ಸ್ ನಲ್ಲಿ ಎಲ್ಲರೂ ಸೇರ್ಕೊಂಡು ದೇವರನ್ನ ಹುಡುಕಿ ಸಾಯಿಸ್ಬೇಕಂತ ಡಿಸೈಡ್ ಮಾಡ್ತಾರ. ದೇವರನ್ನ ಹೆಂಗಾದ್ರೂ ಮಾಡಿ ಊರಿಗೆ ಕರೆಸ್ಬೇಕು ಅನ್ನೋಕೋಸ್ಕರ ಬೈರ ಎಲ್ಲ ಕಡೆ ದೇವರ ಸತ್ತೋಗ್ಯಾನ ಅಂತ ಫೇಕ್ ನ್ಯೂಸ್ ನ ಹಬ್ಸ್ತಾನ. ಈ ನ್ಯೂಸ್ ನ ಕೇಳಿದಂತ ದೇವರು ನಮ್ಮಗ ಹುಷಾರಿಲ್ದಂಗ ಆಗ್ಬಿಡ್ತತಿ. ಇದರಿಂದಾಗಿ ನಮ್ ದೇವರ ತಾಯಿನ ನೋಡಕೋಸ್ಕರ ಮನಿಗ್ ಬರ್ತಾನ. ಅದ ಜಾಗದಾಗ ಇದ್ದಂತ ಬೈರ ದೇವರ ಬಂದದನ್ನ ನೋಡಿ ಅವನ್ನ ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಆದ್ರ ನಮ್ ದೇವರ ಯಾರ ಕೈಗೂ ಸಿಗ್ಲಿಲ್ದಂಗ ಎಸ್ಕೇಪ್ ಆಗ್ಬಿಡ್ತಾನ. ನೆಕ್ಸ್ಟ್ ದಿನ ದೇವರನ್ ಮಗಳನ್ನ ರೌಡಿಗಳು ರೇಗಿಸ್ತಾರ. ಇದರಿಂದ ರಚ್ಚಿಗೆದ್ದಂತ ವರ ಹೋಗಿ ಅವ್ರಿಗೆ ನಾಯಿ ಹೊಡೆದಂಗ್ ಹೊಡಿತಾನ. ಈ ವಿಷಯ ಜಾನ್ವಿ ಕಪೂರಿಗೆ ಗೊತ್ತಾಗ್ತದಂಗ ಅಕ್ಕ ಬಾಳ ಇಂಪ್ರೆಸ್ ಆಕಳ. ಇನ್ನೇನು ಮತ್ತೊಂದ್ ಸಾಂಗ್ ಬರ್ತೈತಿ.
ಸೊ ಸಾಂಗ್ ಮುಗಿತು ದಂಗ ಹೊರ ಹೊಡೆದ್ರ ಅಂತ ರೌಡಿಗಳು ಸತ್ತೋಗ್ಯಾರ ಅನ್ನೋ ವಿಷಯ ಅವನಿಗೆ ಪ್ರಕಾಶ್ ರಾಜ್ ಬಂದು ಹೇಳ್ತಾನ. ಈ ವಿಷಯ ಕೇಳಿ ಭಯ ಪಟ್ಟಂತ ಹೊರ ಹೋಗಿ ಬೈರನ್ ಹತ್ರ ಹೆಲ್ಪ್ ಕೇಳ್ತಾನ. ಸೊ ಸಿಚುವೇಶನ್ ಇಂದ ಅಡ್ವಾಂಟೇಜ್ ತಗೊಂಡಂತ ಬೈರ ನೀನ್ ನನ್ ಗ್ಯಾಂಗಿಗೆ ಸೇರ್ಕೆ ನಾನು ನಿನ್ನ ಸೇಫ್ ಆಗಿ ಇಕ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನ. ಆಬ್ವಿಯಸ್ಲಿ ವರನ್ ಹತ್ರ ಬೇರೆ ಆಪ್ಷನ್ ಇಲ್ದಿರೋದ್ರಿಂದ ಬೈರನ್ ಗ್ಯಾಂಗಿಗೆ ಜಾಯ್ನ್ ಹಾಕಾನ. ಬೇ ಕೇರ್ಫುಲ್. ಆದ್ರೆ ರಿಯಾಲಿಟಿ ಏನಂದ್ರ ಅವತ್ ಸತ್ತಂತ ವಿಲನ್ಸ್ ಗಳನ್ನ ವರ ಸಾಯಿಸಿರಲ್ಲ, ಬೈರಾನ ಸಾಯಿಸಿರ್ತಾನ. ಅವನ್ನ ಸಾಯಿಸಿದ್ದು ವರ ಅಂದ್ಕೊಂಡೇನೋ ನಾನು. ಸೊ ನೆಕ್ಸ್ಟ್ ವರ ಬೈರನ್ ಗ್ಯಾಂಗ್ ನರ್ ಜೊತೆಗೆ ಸೇರ್ಕೊಂಡು ಕಳ್ತನ ಮಾಡ್ಬೇಕಂತ ಸಮುದ್ರದಾಗ ಹೋಗಾನ. ಇಲ್ಲಿ ಇವರು ಕಂಟೈನರ್ಸ್ ಗಳನ್ನ ಕದ್ದಾಗ ವರನ್ ಬೋಟಿಗೆ ಬೆಂಕಿ ಹತ್ತ ಬಿಡ್ತತಿ. ಈ ಕಡೆ ಸೈಡ್ ಇರೋ ನಮ್ಮ ಮಗ ತನ್ನ ಮಗ ಬೈರನ್ ಜೊತೆಗೆ ಸೇರ್ಕೊಂಡು ಕಳ್ತನ ಮಾಡಕ್ ಹೋಗ್ಯಾನಂತ ಗೊತ್ತಾಗ್ತಿದ್ದಂಗ ಅಕ್ಕ ಓಡ್ಕೆ ಅಂತ ಪ್ರಕಾಶ್ ರಾಜ್ ಹತ್ರ ಬರ್ತಾಳ. ಇಲ್ಲಿ ಅಣ್ಣ ನಮ್ ಕುತ್ಗಿನ ಟ್ವಿಸ್ಟ್ ಆಗ ಅಂತ ಒಂದ್ ಟ್ವಿಸ್ಟ್ ಬಗ್ಗೆ ಹೇಳ್ತಾನ. ಆಕ್ಚುಲಿ ದೇವರ ಸತ್ತು ಬಹಳ ವರ್ಷ ಆಗೈತಂತೆ. ಇಷ್ಟ ದಿನ ಸಮುದ್ರದಾಗ ದೇವರನ್ ತರ ಇತ್ಕೊಂಡು ಎಲ್ರನ್ನೂ ಸಾಯಿಸಿದಂತ ವ್ಯಕ್ತಿ ನಮ್ ವರ ಅಂತೆ. ಈ ಶಾಕ್ ನಮ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಈ ಕಡೆ ಸೈಡ್ ನಮ್ ವರ ಶಾರ್ಕ್ ಮೀನ್ ಜೊತೆ ಆಟ ಆಡ್ತಿರ್ತಾನ. ಹಿಡಿತಾನ ಇವ ಹಂದಿ ಓಡಿ ನೀನಾಂಜಿ ಬಂದಾರ ಹಿಂಡ ಮಂದಿ ಅದರೊಳಗ ಇವ ಚಿಂದಿ. ಇನ್ನೇನು ವರ ಬೈರನ್ ಗ್ಯಾಂಗ್ ನಲ್ಲಿ ಎಲ್ರಿಗೂ ಹೊಡೆದು ಸಾಯಿಸಿ ಬೋಟ್ ನಾಗ ಹೆಣ್ಗಳನ್ನೆಲ್ಲ ಎತ್ತಕೊಂಡು ದಡಕ್ ಬರ್ತಾನ. ನೆಕ್ಸ್ಟ್ ಇದಾಜಾಕ ನಮ್ ಪ್ರಕಾಶ್ ಅಣ್ಣನು ಬರ್ತಾನ. ಆಕ್ಚುಲಿ ದೇವರಾನು ಸತ್ತೋಗ್ಯಾನ ನಾವು ಪ್ರೂವ್ ಮಾಡ್ಬೇಕು, ಅದಕ್ಕೋಸ್ಕರ ನನ್ನನ್ನ ಸಾಯಿಸು ಅಂತ ವರ ಪ್ರಕಾಶ್ ರಾಜಿಗೆ ಹೇಳ್ತಾನ. ಆದ್ರೆ ನಮ್ ಪ್ರಕಾಶ್ ಅಣ್ಣ ಈ ಕೆಲಸ ಮಾಡಕ್ ಒಪ್ಕ್ಯಾನಲ್ಲ. ಇದರಿಂದಾಗಿ ವರ ತನ್ನಷ್ಟಿಗೆ ತಾನ ಚುಚ್ಕೊಂಡು ಸತ್ತೋಗ್ಬಿಡ್ತಾನ. ಸೊ ಇಷ್ಟೊತ್ತು ಈ ಫ್ಲಾಶ್ ಬ್ಯಾಕ್ ನೆಲ್ಲ ಕೇಳಿದಂತ ನಮ್ ಪೊಲೀಸು ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. ದೇವರನ್ನ ಸಾಯಿಸಿದವ್ರು ಯಾರು? ದೇವರನ್ ಎದೆಯಲ್ಲಿ ಕತ್ತಿನ ಇಳಿಸಿದವ್ರು ಯಾರು? ನೆಕ್ಸ್ಟ್ ನಮಗ್ ಗೊತ್ತಾಗಿ ಸಿಡ್ಲುಡೆ ಅಂತ ವಿಷಯ ಏನಂದ್ರ ದೇವರನ್ನ ಸಾಯಿಸಿದ್ದು ಖುದ್ದಾಗಿ ಅವನ್ ಮಗ ವರ ಅಂತೆ. ಸೊ ನೀವೇನಾದ್ರೂ ದೇವರನ್ನ ಅವನ್ ಮಗ ಯಾಕೆ ಸಾಯಿಸಿದ ಅಂತ ತಿಳ್ಕೊಬೇಕಂದ್ರ ಈ ಫಿಲ್ಮಿನ್ ಪಾರ್ಟ್ 2 ಬರೋವರೆಗೂ ವೇಟ್ ಮಾಡ್ಬೇಕು. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ ಯಾರು ಸೇರಿಸಕ್ ತಗೋಬೇಡ್ರಿ. ನಾ ಈ ವಿಡಿಯೋದ ಮಾಡಿರೋಂತ ಜೋಕ್ಗಳೆಲ್ಲ ಫಿಲಿಮ್ ಒಳಗಡೆ ಇರೋಂತ ಕ್ಯಾರೆಕ್ಟರ್ಗಳ ಮ್ಯಾಗ ಹೊರತು ಆಕ್ಟರ್ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾನ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.